ನಾವು ನೀರು ಕಾಣಬೇಕಂದ್ರೆ ಸರ್ ನಮ್ಮ ದಾಸಿಮಯ್ಯನ ಪುಣ್ಯ ಸರ್. ನಾವು ಅವರು ಏನು ನೀರಿಗಂತೂ ಬರ ಇದ್ದಿಲ್ಲ ಸರ್. ಯಾವಾಗಲೂ ಎಲ್ಲ ಕಡೆ ನಮ್ಮ ದೇಶದಾಗೆ ಬರ ಬಿದ್ದರೂ ನಮ್ಮೂರಲ್ಲಿ ಬರ ಇದ್ದಿದ್ದಿಲ್ಲ ಸರ್. ಇಲ್ಲಿ ಬಾವಿ ಮುಖಾಂತರನೇ 200 ಎಕರೆ 300 ಎಕರೆ ನೀರಾವರಿ ಆಡ್ತದೆ ಸರ್. ಕೆನಲ್ ಬರೋಕ್ಕಿಂತ ಮೊದಲೇ ಸರ್. ಈಗೆಲ್ಲ ಕೆನಲ್ ಆಗಿದ್ದಾನೆ ಸರ್. ಯಾನಪುರ ಡ್ಯಾಮಿಂದ ಯಥೇಚ್ಛವಾಗಿ ನೀರು ಬರ್ತಾಯಿದೆ ಸರ್. ಈ ಭತ್ತದಲ್ಲಿ ಸರ್ ಮುಂಗಾರನಾಗೆ ನಾವು ಏನು ಮಾಡ್ತೀವಿ ಸರ್, BPT 5204 ಅಂತೇಳಿ ವೆರೈಟಿ ಬರುತ್ತೆ ಸರ್. ಸೋನಾ ಮಸೂರಿ ಅಂತ ಅಂತಿದ್ವಿ ಸರ್. ಅದು ಎಲ್ಲರಿಗೂ ಗೊತ್ತಿದೆ ಸರ್. ಅದು ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಕ್ವಾಲಿಟಿ ಸರ್ ಚೆನ್ನಾಗಿರುತ್ತೆ ಸರ್. ಹಿಂಗಾರಿಗೆ ಏನದ RNR 15048 ಅಂತ ಬರುತ್ತೆ ಸರ್ ವೆರೈಟಿ ಸರ್. ಇದರಲ್ಲಿ ಸ್ಪೆಷಲ್ ಏನಿದೆ ಸರ್ ಅಂತಂದರೆ ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೆ ಸರ್. ಸಣ್ಣ ಅಕ್ಕಿ ಸರ್. ನಾವು ಸರ್ ಉಣ್ಣಕ್ಕೆ ಚೆನ್ನಾಗಿರುತ್ತೆ ಸರ್. ಚಿತ್ರಾನ್ನ ಮಾಡೋದಕ್ಕೆ ಅದಕ್ಕೆ ಎಲ್ಲದಕ್ಕೂ ಸೂಪರ್ ಕ್ವಾಲಿಟಿ ಬರುತ್ತೆ ಸರ್. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿರಿ ತಾಲೂಕಿನ ಮುದನೂರು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಎಲ್ಲಿ ನೋಡಿದರೂ ಮುದನೂರು ಗ್ರಾಮದ ಸುತ್ತ ನಿಮಗೆ ನೆಲ್ಲು ಬೆಳೆಯುವಂಥದ್ದು ಕಾಣಸಿಗುತ್ತಾ. ಇಲ್ಲಿ ಇವರು ಈ ನೆಲ್ಲಿಗೆ ಕವಣಿ ಅಂತೇಳಿ ಕರೀತಾರೆ. ಕವಳಿ ಅಂಥೇಳಿ ಕರೀತಾರೆ. ಕವಳಿ ಅಂತಂದರೆ ನಮ್ಮ ಕಡೆಗೆ ಕೆಲವು ಜನರಿಗೆ ಗೊತ್ತಾಗಲಿಕ್ಕಿಲ್ಲ. ಕವಳಿ ಅಂತಂದ್ರೆ ನೆಲ್ಲು ಅಥವಾ ಭತ್ತ ಅಂಥೇಳಿ ಕರೀತಾರೆ. ಬನ್ನಿ ವೀಕ್ಷಕರೇ, ಈ ಒಂದು ಭತ್ತದ ಕುರಿತು, ಈ ಒಂದು ಕವಳಿಯ ಕುರಿತು ಒಂದಷ್ಟು ಸ್ಥಳೀಯ ಗ್ರಾಮಸ್ಥರನ್ನ ಅಥವಾ ಸ್ಥಳೀಯ ಯುವ ರೈತರನ್ನ ಮಾತಾಡಿಸಿದ್ರು ಒಂದಷ್ಟು ಮಾಹಿತಿಯನ್ನು ಕೇಳಿ ಪಡ್ಕೊಳ್ಳೋಣ. ಜೊತೆಗೆ ನಮ್ಮ ಜೊತೆಗೆ ಈ ಭಾಗದ ಒಂದು ರೈತರ ಸಂಘದ ಅಧ್ಯಕ್ಷರನ್ನು ಕೂಡ ಮಾತಾಡಿಸಿ ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ. ದಯವಿಟ್ಟು ಭಾಳಷ್ಟು ದೂರದ ಊರುಗಳಿಗೆ ಹೋಗಿ ಈ ರೀತಿ ಹೊಸ ಹೊಸ ವಿಚಾರಗಳನ್ನು ತರುವಂಥ ಅಥವಾ ನಿಮಗೆ ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಏನು ದುಡ್ಡು ಖರ್ಚಾಗಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದೂ ಖರ್ಚಾಗಲ್ಲ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ರೀತಿ ಏನೋ ಒಂದು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನಮ್ಮ ಹೆಸರು ಸತೀಶ್ ಅಂತೇಳಿ ಸರ್. ನಮ್ಮದು ಮುದನೂರು ಗ್ರಾಮ ಸರ್. ನಾವು ಇಲ್ಲಿ 12 ವರ್ಷಲಿಂದ ಹೊಲ ಮಾಡ್ತಾ ಇದ್ದೀವಿ ಸರ್. ಭತ್ತ ಗದ್ದೆ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಎಕರೆ ಜಮೀನು ಐತ್ರಿ? ನಮ್ದು 20 ಎಕರೆ ಜಮೀನು ಇದೆ ಸರ್. 20 ಎಕರೆಯಲ್ಲಿ ಭತ್ತನೇ ಬೆಳೀತದೆ ಸರ್. ಬರೀ ಭತ್ತ? ಭತ್ತ ಸರ್. ಇಲ್ಲಿ ಮುಖ್ಯ ಬೆಳೆ ಭತ್ತ? ಭತ್ತ ಸರ್. ಭತ್ತ, ತೊಗರಿ, ಹತ್ತಿ ಎಲ್ಲ ಇದೆ ಸರ್. ಜಾಸ್ತಿ ಬೆಳೆಯೋದು ಭತ್ತನೇ ಸರ್. ಭತ್ತನೇ. ಇದಕ್ಕೆ ನೀವು ಅದೇ ಏನೋ ಹೇಳ್ತಿರಲ್ಲ ನಿಮ್ಮ ಭಾಗದಾಗ, ಅದನ್ನ ಹೇಳ್ರಿ. ಅದನ್ನ ಕವಳಿ ಸರ್. ಕವಳಿ ನೋಡ್ರಿ, ನಮ್ಮ ಕಡೆಗೆ ಇದು ಗೊತ್ತಿಲ್ಲ. ಕವಳಿ ಅಂದ್ರೆ ಗೊತ್ತಿಲ್ಲ. ಬಟ್ ಕವಳಿ ಅಂತಂದ್ರೆ ನಾವು ಅದೇನೋ ಕವಳಿಕಾಯಿ ಅಥವಾ ಕವಳಿ ಹಣ್ಣು ಅಂತ ಕಲ್ಪನೆ ಬಂದ್ಬಿಡುತ್ತಾ. ಬಟ್ ನೀವು ಕವಳಿ ಅಂದ್ರೆ ಭತ್ತ ಸರ್. ನೆಲ್ಲು ಅಂತ ಸರ್. ಸರ್ ಇಲ್ಲಿ ನಾವು ಭತ್ತನ ಬೆಳಿತೀವಿ ಸರ್. ಭತ್ತದ ಕೂಡ ಗಿಡಮೂಲಿಕೆಗಳು ಇದಾವೆ ಸರ್. ಇಲ್ಲಿ ಸರ್ ಈ ಎಲೆ ಏನು ಇದೆ ಅಲ್ಲ ಸರ್, ಇದನ್ನೆಲ್ಲ ಏನ್ರಿ ಇದು? ಕಾಡಿಗರ್ಲ್ ಅಂತಾರೆ ಸರ್. ಏನಂತಾರೆ ಇದು? ಕಾಡಿಗರ್ಲ್ ಅಂತಾರೆ ಸರ್. ಕಾಡಿಗರ್ಲ್. ಇದನ್ನ ಏನು ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು? ಆಯುರ್ವೇದಿಕ್ ಆಗಿ ಯೂಸ್ ಮಾಡ್ಬೋದು ಸರ್. ಹೆಂಗಿದು ಸರ್? ಇದು ಒಣಗಿಸಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಗೆ ಹಾಕಿ ತಲೆಗೆ ಹಚ್ಕೋಬೋದು ಸರ್. ಏನಾಗುತ್ತೆ ಹಿಂಗೆ ಹಚ್ಕೊಳ್ಳೋದು? ಕೂದಲ ಚೆನ್ನಾಗಿ ಬೆಳಿತಾವ ಸರ್. ಕರ್ಗಾಗಲ್ಲ, ಇದು ಬೆಳಗಾಗಲ್ಲ ಸರ್. ಗಟ್ಟಿ ಆಗ್ತಾವೆ. ಹ್ಞೂ ಸರ್. ಕೂದಲ ಉದುರಲ್ಲ ಸರ್. ಉದುರಲ್ಲ. ಇದು ಇರ್ತಾವ ಸರ್. ಬ್ಲ್ಯಾಕ್ ಇರ್ತಾವ ಸರ್. ಬ್ಲ್ಯಾಕ್ ಆಗುತ್ತೆ ಇದಕ್ಕೆ? ಹ್ಞೂ ಸರ್. ಬ್ಲ್ಯಾಕ್ ಇರುತ್ತೆ ಸರ್. ಬಿಳಿ ಕೂದಲ ಜಾಸ್ತಿ ಬೆಳೆಯಲ್ಲ ಅಂತ. ಏನಂತ ಕರಿತಾರೆ ಇದನ್ನ? ಕಾಡಿಗರ್ಲ್ ಅಂತಾರೆ ಸರ್. ಕಾಡಿಗರ್ಲ್. ಹ್ಞೂ ಸರ್. ಮತ್ತು ಇದು ಏನ್ರಿ? ಇದು ಇಲ್ಲಿ ಐತಲ್ಲ, ಇದು ಪಿಳಿಪಿಸರ್ ಅಂತಾರೆ ಸರ್. ಹೆಸರು ಇದ್ದಂಗೆ ಐತಿದ್ದು. ಸೇಮ್ ನೋಡಕ್ಕೆ ಹೆಸರು ತರನೇ ಕಾಣುತ್ತೆ. ಇಲ್ಲ ಸರ್, ಅದೇ ಗ್ರೂಪ್ ನೇನ್ ಸರ್. ಇದು ಅದೇ ತರನೇ ಆಗುತ್ತೆ, ಅದೇ ಜಾತಿದು. ಬಟ್ ಇದು ಸ್ವಲ್ಪ ವ್ಯತ್ಯಾಸ ಐತೆ. ಹಾಂ ಸರ್. ಇದೆಲ್ಲ ಸರ್, ಇದು ನಾವು ಏನದಲ್ಲ ಸರ್, ಭತ್ತದ ಗದ್ದೆಗೆ ಸರ್. ಈಗ ಬೇಸಿಗೆ ಬೆಳೆ ಭತ್ತ ಇರೋದಲ್ಲ ಸರ್, ಇದನ್ನೆಲ್ಲ ಹಾಕಿ ಸರ್, ಇದು ಹಸಿರೆಲೆ ಗೊಬ್ಬರ ಅಂತಾರೆ ಸರ್. ಇದನ್ನೇನಿಲ್ಲ ಸರ್, ನಾವು ಇದು ತುಳಿಸ್ತೀವಲ್ಲ ಸರ್, ನೀರು ಹಾಕಿ ಪಟ್ಲಾರ ಹೊಡೆದ್ಬಿಟ್ರೆ ಸರ್ ಒಳಗಡೆ ಗೊಬ್ಬರ ಚೆನ್ನಾಗುತ್ತೆ ಸರ್. ಇದನ್ನೇನು ಅಡಿಗೆ ಮಾಡಲ್ಲ ಇದನ್ನ? ದನಗಳಿಗೆ ಸರ್, ಹಸುಗಳಿಗೆ. ಮನುಷ್ಯರೇನು ತಿನ್ಬೋದು, ಮಾಡ್ಬೋದು ಸರ್. ಈಗೇನು ಹೆಸರು ಸಾರು ಮಾಡ್ತಾರಲ್ಲ ಹಂಗೆಲ್ಲ ಮಾಡ್ಬೋದು ಸರ್. ಬಟ್ ಏನಾದಲ್ಲ ಸರ್, ನಂಬಲ್ಲಿ ಕುರಿಗಳಿಗೆ ಇದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಫಲವತ್ತತೆಗೆ ಜಾಸ್ತಿ ಇದು ಮಾಡೋದು ಸರ್. ನಂಬಲ್ಲಿ ಆಯ್ತು, ಗಂಗಾವತಿ ಆಯ್ತು, ಸಿಂಧೂರ್ ಆಯ್ತು, ಅಲ್ಲೆಲ್ಲ ಸರ್ ಪಿಳಿಪಿಸರು ಅಂತಾರೆ ಸರ್. ಪಿಳಿಪಿಸರು. ಇದು ಎಲ್ಲ ಯಾವಾಗ ಹಾಕ್ತೀರಿ ಇದನ್ನ ಸರ್? ಈಗ ಕಟಾವ್ ಮಾಡ್ತೀವಲ್ಲ ಸರ್. ಕಟಾವ್ ಮಾಡೋದಕ್ಕಿಂತ ಸರ್, ಈಗೇನೋ ನೀರು ತೆಗಿತೀವಲ್ಲ ಸರ್, ಕೊನೆಯ ನೀರು ಹಸಿ ಇರುತ್ತೆ ಸರ್. ಆ ಹಸಿದಲ್ಲಿ ಏನದಲ್ಲ ಸರ್, ಇದನ್ನ ಒಂದು 10 kg ಬೀಜ ತೊಗೊಂಡು ಬಂದು ತೆಳ್ಳಗೆ ಚೆಲ್ತೀವಿ ಸರ್. ತೆಳ್ಳಗೆ ಚೆಲ್ಲಿದ ಮೇಲೆ ಸರ್, ಅದು ನೀರು ಹಸಿ ಇದ್ದಾಗೆ ಮೊಳಕೆ ಬಂದ್ಬಿಡ್ತದೆ ಸರ್. ಮೊಳಕೆ ಬಂದ್ಮೇಲೆ ಏನದ ಭತ್ತ ಕಟಾವ್ ಮಾಡ್ತೀವಿ ಸರ್. ಆಮೇಲೆ ಏನದ ನಾಟಿಗೆ ಬರುತ್ತೆ ಸರ್. ನಾಟಿಗೆ ಬಂದು ಚೆನ್ನಾಗಿ
ಹಿಂಗೆ ಹೆಂಗೆ ಊರ್ತೀರಾ ಅದು ಉಗ್ಗಿ ಬಿಡ್ತಾರ ಹೋಗ್ಬಿಡ್ತೀವಿ ಸರ್, ಉಗ್ಗಿ ಬಿಡ್ತೀರಾ ಹೋಗ್ಬಿಡ್ತೀವಿ ಸರ್. ಆ ಕೆಸರು ಇರುತ್ತಲ್ಲ ಸರ್, ಕೆಸರಲ್ಲಿ ನಾಟಿ ಬಂದ್ಬಿಡ್ತದೆ, ಮೊಳಕೆ ಹೊಡೆದ ಮೊಳಕೆ ಹೊಡಿತೆ ಸರ್. ಅದನ್ನ ಏನದ ಈ ಕಾಯಿ ಆಗತ್ತಾನ ಬಿಡೋದು ಸರ್. ಹಿಂಗೆ ಕಾಯಿ ಆದ್ಮೇಲೆ ಏನೋ ಸರ್, ಕಾಯಿ ಬೇಕಿದ್ದವರು ಕಾಯಿ ತಗೋತಾರೆ ಸರ್. ಎಲ್ಲ ಭೂಮಿ ಫಲವತ್ತತೆ ಆಗ್ಬೇಕಂದ್ರೆ ಅದು ಒಳಗೆ ತುಳಿಸಿ ಬಿಡ್ತಾರೆ, ಅದ್ರಾಗ ಮಲ್ಚಿಂಗ್ ಮಾಡಿಬಿಡ್ತಾರೆ. ಮಲ್ಚಿಂಗ್ ಮಾಡೋದು ಹಸಿರೆಲೆ ಗೊಬ್ಬರ ಸರ್ ಅದು. ಅಂದ್ರೆ ಈ ಕಾಯಿ ಆಗೋದಕ್ಕಿಂತ ಪೂರ್ವದಲ್ಲೇನೆ ಹಸಿರೆಲೆ ಇದ್ದಾಗ ಅದ್ರಾಗ ಮಲ್ಚಿಂಗ್ ಮಾಡಿಬಿಡ್ತಾರೆ. ಹ್ಞೂ ಸರ್, ಆ ಟೈಪ್ ಮಾಡೋರು ಆ ಟೈಪ್ ಮಾಡ್ತಾರೆ ಸರ್. ಕಾಯಿ ಬೇಕಿದ್ದವ್ರು ಕಾಯಿ ತಗೋತಾರೆ ಸರ್. ಕಾಯಿ ತಕೊಂಡು ಅದ್ರೊಳಗೆ ಮಲ್ಚಿಂಗ್ ಮತ್ತೆ ಅದೊಂದು ಸರ್ ಏನು ಮಾಡ್ತಾರೆ ಸರ್, ಈಗೆಲ್ಲ ಚಿಕ್ಕೋಡಿ ಆ ಕಡೆಯಿಂದ ಎಲ್ಲ ಚಿಕ್ಕೋಡಿ ತಾಲೂಕು ಆ ಕಡೆ ಅಂತ ಎಲ್ಲ ಕುರಿಗಾಯರು ಬರ್ತಾರೆ ಸರ್. ಕುರಿ ಹೊಡ್ಕೊಂಡ್ ಬರ್ತಾರೆ ಸರ್, ಹಿಂಡುಗಟ್ಲೆ 1000 2000 ಹಿಂಗೆಲ್ಲ ಹೊಡ್ಕೊಂಡ್ ಬರ್ತಾರೆ ಸರ್. ಆ ಪಿಳಿ ಪಿಸರ್ದು ಒಂದು ಹೊಲ ಏನೋ ಸರ್, ಅವರು ಗುತ್ತಿಗಿಡ್ತಾರೆ ಸರ್. ಗುತ್ತಿಗಿಡ್ದು ಏನದ ಅದರಲ್ಲಿ ಮೇಯ್ಸ್ಲಾಕ್ ಬಿಡ್ತಾರೆ ಸರ್. ಮೇಯಿಸಿ ಕುರಿ ಹಾಕಿ ಇದು ಮಾಡಿದ್ರೆ ಭೂಮಿನೂ ಫಲವತ್ತತೆ ಆಗುತ್ತೆ. ಇಕ್ಕಿ ಬೀಳುತ್ತೆ. ಎಕ್ಕಿ ಬೀಳುತ್ತೆ. ಗೊಬ್ಬರ ಇದು ಏನು ಸರ್, ಬೇರೆ ಉಳಿತಲ್ಲ ಸರ್, ಇದ್ರದ್ದು ಮ್ಯಾಗಿಂದ ಎಲ್ಲ ತಪ್ಪಲ ಬೇರೆ ಉಳಿತದೆ ಸರ್. ಬೇರ್ನು ಏನದ ಒಳಗಡೆ ಗೊಬ್ಬರ ಆಗುತ್ತೆ ಸರ್. ಇದು ಅದು ಪಿಳಿ ಪಿಸ್ರಿ. ಮತ್ತೆ ಇಲ್ಲಿ ಗಿಡಮೂಲಿಕೆಗಳು ಏನಾರು ಸಿಗ್ತಾವಂಟ ನಿಮ್ಮ ಗದ್ದೆ ಸುತ್ತಮುತ್ತಲು ಸರ್? ಇದು ಬಾರಿ ಗಿಡ ಇರುತ್ತೆ ಸರ್, ಬಾರಿಕೆ ತಿನ್ಬೋದು ಸರ್. ಅದು ಎಲ್ಲ ಜವಾರಿ ಸರ್, ಜವಾರಿ ಬಾರಿ ಗಿಡ. ಜವಾರಿ ಬಾರಿ ಗಿಡ ಸರ್. ನೀವೆಲ್ಲ ಇದು ಮಾಡ್ತೀರಿ ಸರ್, ಜವಾರಿ ಬಾರಿ ಗಿಡ ಸರ್. ಜವಾರಿ ಬಾರಿ ಗಿಡ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಬಟ್ ನಿಮ್ಮ ಗದ್ದೆ ಸುತ್ತಮುತ್ತಲು ಎಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳು ಕಾಣ ಸಿಗಲ್ಲ. ಯಾಕೆ ಈಗ ಒಟ್ಟು ಗಿಡ ಯಾಕೆ ಉಳಿಸಲ್ಲ ನೀವು ಸರ್? ಈಗ ಏನಾಗ್ಬಿಟ್ಟ ಸರ್, ಅವ್ರನ್ನ ಮಾತಾಡ್ಸೋಣ ಬರ್ರಿ. ಅದನ್ನ ನಿಮ್ಮ ಪರಿಚಯ ಮಾಡ್ಕೊರಿ, ಅವ್ರು ಪರಿಚಯ ಮಾಡ್ರಿ. ನಮಸ್ಕಾರ ಸರ್. ನಮಸ್ತೆ. ನಮ್ಮದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಮುದನೂರು ಬ್ರಿಗ್ರಾಮ. ನಾವು ರೈತ ಸಂಘದ ತಾಲೂಕು ಅಧ್ಯಕ್ಷರು ಹುಣಸಗಿ. ನಮ್ಮ ಭಾಗದಲ್ಲಿ ಇದು ನಾರಾಯಣಪುರ ಎಡದಂಡೆ ಕಾಲುವೆ ನೀರ್ರಿ. ನಮ್ಗೆ ಇಲ್ಲಿ ಭತ್ತ ಲಕ್ಷಾಂತರ ಮಂದಿ ಭತ್ತ ಬೆಳಿತಾರೆ. ಇಲ್ಲಿ ಜಾಸ್ತಿ ಕಾಟನ್ ಕಮ್ಮಿ ರೀ, ಒಣ ಬೇಸಾಯ ಕಮ್ಮಿ, ಭತ್ತ ಬೆಳೆದೇ ಜಾಸ್ತಿ. ನಾವು ನೀರಾವರಿನೇ ಜಾಸ್ತಿ ರೀ. ಸರ್, ಕಾಲುವೆ ಈ ನೀರು ಎಲ್ಲಿವರೆಗೆ ಇರ್ತದೆ? ಯಾವಾಗ್ಲೂ ನೀರು ಇರುತ್ತೆ ನಿಮ್ಮಲ್ಲಿ? ನಮ್ಗೆ ಇಲ್ರಿ, ಇದು ಏಪ್ರಿಲ್ 10 ತನ ಲಾಸ್ಟ್ ರೀ. ಆಮೇಲೆ ಕುಡ್ಲಿಕ್ಕೆ ಅಷ್ಟೇ ಬಿಡ್ತಾರೆ. ಬೆಳೆಯೋದಕ್ಕಂದ್ರೆ ಏಪ್ರಿಲ್ 10 ತನ ಲಾಸ್ಟ್. ಎಲ್ಲಿಂದ ಬರುತ್ತೆ ನೀರು? ಇದು ನಾರಾಯಣಪುರದಿಂದ ಬರುತ್ತೆ. ನಾರಾಯಣಪುರ ಡ್ಯಾಮ್ ಇಂದ ಬರುತ್ತೆ. ಇದು ಈ ಸದ್ದ ಹಿಂಗಾರಿಗೆ ಅಂತಂದ್ರೆ 120 ದಿನದಿಂದ ಬೆಳೆಯಿದ್ರೆ ಇದು ಹಿಂಗಾರಿಗೆ. 120 ದಿನ ಅಂತಂದ್ರೆ ನಾವು ಸಸಿ ಹಾಕ್ತೀವ್ರಿ. ಮೊದಲು ಸಸಿ ಹಾಕಿ ಒಂದು 26-30 ದಿನದಾಗ ಹಚ್ತೀವ್ರಿ. ಇದು ಹಚ್ಚಿದ ಮೇಲೆ ಆ ಕಡೆ 100 ದಿನಕ್ಕೆ ಕಟಾವಿಗೆ ಬರುತ್ತೆ ರೀ. ಅದು ಇದು ಫಾಸ್ಟ್ ಬೆಳೆ ರೀ ನಮ್ಗೆ. ಎಲ್ಲ ಫಾಸ್ಟ್ ಬೆಳೆ ರೀ. ಫಾಸ್ಟ್ ಬೆಳೆ ಹಿಂಗಾರಿಗೆ ಅಂದ್ರೆ ಬೇಗ ಬೆಳಿತೆ. ಹಿಂಗಾರಿಗೆ ಫಾಸ್ಟ್ ಬೆಳಿತೈತೆ ರೀ. ಅದು ಮುಂಗಾರಿಗೆ ಆದ್ರೆ ಅಂದ್ರೆ 4 ತಿಂಗಳಿಗೆ ಬರುತ್ತೆ ರೀ. ಅದು ಇದಕ್ಕೆ ಯಾವ ಬೆಳೆ ಇದು? ಇದಕ್ಕೆ ಆರನಾರು ಅಂತೀವ್ರಿ ನಾವು. ಆರನಾರು. ಈ ನೆಲ್ಲಿನೊಳಗೆ ಯಾವ್ದು ಚೆನ್ನಾಗಿರೋದು ಅಂದ್ರೆ ಯಾವ್ದು ನೆಲ್ಲು? ಇದ್ರಾಗ ಸೋನಾ ಮಸೂರಿ ಬರ್ತದೆ ರೀ, ಆರನಾರು ಬರ್ತದ. ಇದ್ರಾಗ ಚೆನ್ನಾಗಿರೋದು ಅಂತಂದ್ರೆ ಮತ್ತೆ ಕಾವೇರಿ ಸೋನಾ. ಇದು ಮಿಲ್ಲಿಗೆ ಹೋಗ್ತಾವ್ರಿ. ಈಗ ನಮ್ಗೆ ಇವ್ರು ಗೊಬ್ಬರದ ಅಂಗಡಿಯವ್ರ ಮುಖಾಂತರ ಮಿಲ್ಲಿಗೆ ಕಳಿಸ್ತಾರೆ ರೀ ಇವ್ರು. ನಮಸ್ಕಾರ ಸರ್, ನಮ್ಮ ಹೆಸರು ಸತೀಶ್ ಅಂತೇಳಿ ಸರ್. ಮುದ್ನೂರು ಗ್ರಾಮ ಸರ್ ನಮ್ಮದು. ಮುದ್ನೂರು ಗ್ರಾಮದಲ್ಲಿ ಸರ್ ಈ ನೀರಾವರಿ ಭೂಮಿ ಜಾಸ್ತಿ ಇದೆ ಸರ್. ಲಕ್ಷಾಂತರ ಹೆಕ್ಟರ್ ಗಟ್ಟಲೆ ಭೂಮಿ ಇದೆ ಸರ್. ಮತ್ತೇನು ಸರ್, ಒಣ ಬೇಸಾಯನೂ ಇದೆ ಸರ್. ಹತ್ತಿ ತೊಗರಿ ಬೆಳಿತಾರೆ ಸರ್. ಅಲ್ಲಿ ಸ್ವಲ್ಪ ಏರಿಯಾ ಕಮ್ಮಿ ಇದೆ ಸರ್. ಅಲ್ಲಿ ಈಗಲೂ ಎಲ್ಲ ಪಿರಾಪುರ ಎತ್ ನೀರಾವರಿ ಯೋಜನೆ ಬಂದಿದೆ ಸರ್. ಅಲ್ಲಿನೂ ಸ್ವಲ್ಪ ನೀರು ಆಗ್ತಾಯಿದೆ ಸರ್. ನಾವು ನೀರು ಕಾಣಬೇಕಂದ್ರೆ ಸರ್, ನಮ್ಮ ದಾಸಿಮಯ್ಯನ ಪುಣ್ಯ ಸರ್. ನಾವು ದಾಸಿಮಯ್ಯವ್ರು ಸರ ಆವಾಗಿನ ಕಾಲದಲ್ಲಿ ಅವರು ಏನು ನೀರಿಗಂತೂ ಬರ ಇದ್ದಿಲ್ಲ ಸರ್. ಯಾವಾಗಲೂ ಎಲ್ಲ ಕಡೆ ನಮ್ಮ ದೇಶದಾಗೆ ಬರ ಬಿದ್ದರೂ ನಮ್ಮೂರಲ್ಲಿ ಬರ ಇದ್ದಿದ್ದಿಲ್ಲ ಸರ್. ಇಲ್ಲಿ ಬಾವಿ ಮುಖಾಂತರನೇ 200 ಎಕರೆ 300 ಎಕರೆ ನೀರಾವರಿ ಆಡ್ತದೆ ಸರ್. ಕೆನಲ್ ಬರೋಕ್ಕಿಂತ ಮೊದಲೇ ಸರ್. ಈಗೆಲ್ಲ ಕೆನಲ್ ಆಗಿದೆ ಸರ್. ನಾರಾಯಣಪುರ ಡ್ಯಾಮಿಂದ ಯಥೇಚ್ಛವಾಗಿ ನೀರು ಬರ್ತಾಯಿದೆ ಸರ್. ಇದನ್ನೆಲ್ಲ ನಾವು ಮಾಡಿದ ಪುಣ್ಯ ಸರ್. ನಾರಾಯಣಪುರ ಡ್ಯಾಮ್ ಐತೆ ಸರ್. ನಾರಾಯಣಪುರ ಡ್ಯಾಮ್ಲಿಂದ ನಾವು ನೀರು ತೊಗೋತಿದ್ದೀವಿ ಸರ್ ಭತ್ತಕ್ಕೆಲ್ಲ. ನಾವು ದಾಸಿಮೇವ ಪುಣ್ಯ ಅಂತ ಹೇಳ್ಬೋದು ಸರ್. ನಾವು ಮೊದಲಾದ್ರೂ ನೀರಿನ ಸಮಸ್ಯೆ ಇದ್ದಿದ್ದಿಲ್ಲ ಸರ್. ನೀರು ಯಥೇಚ್ಛವಾಗಿ ಬರುತ್ತೆ ಸರ್ ನಮಗಾದ್ರೂ. ಈಗಾದ್ರೂ ಬರುತ್ತೆ. ಅವಾಗಾದ್ರೂ ಒಂದು 200-300 ಎಕರೆ ಎಲ್ಲ ಭತ್ತ ಬೆಳಿತಿದ್ವಿ ಸರ್. ನಾವು ಯಾವಾಗಾದ್ರೂ ಭತ್ತ ಬೆಳ್ಕೊತೇ ಬಂದಿದ್ವಿ ಸರ್. ಸರ್ ಈ ಭತ್ತದಲ್ಲಿ ಸರ ಮುಂಗಾರನಾಗೆ ನಾವು ಏನು ಮಾಡ್ತೀವಿ ಸರ್, BPT 5204 ಅಂತೇಳಿ ವೆರೈಟಿ ಬರುತ್ತೆ ಸರ್. ಸೋನಾ ಮಸೂರಿ ಅಂತ ಅಂತಿದ್ವಿ ಸರ್. ಅದು ಎಲ್ಲರಿಗೂ ಗೊತ್ತಿದೆ ಸರ್. ಅದು ಎಕ್ಸ್ಪೋರ್ಟ್ ಆಗುತ್ತೆ ಸರ್. ಕ್ವಾಲಿಟಿ ಸರ್ ಚೆನ್ನಾಗಿರುತ್ತೆ ಸರ್. ಸರ್ ಅದು ಏನು ಸರ, ಶುಗರ್ ಇದ್ದರೆ ಉಣ್ಬೋದು ಸರ್. ಶುಗರ್ ಜಾಸ್ತಿ ಇರುತ್ತೆ ಸರ್ ಅದು. ಅದೇ ಟೈಪ್ ಸರ ನಾವು ಹಿಂಗಾರಿಗೆ ಏನದ RNR 15048 ಅಂತ ಬರುತ್ತೆ ಸರ್ ವೆರೈಟಿ. ಸರ್ ಇದರಲ್ಲಿ ಸ್ಪೆಷಲ್ ಏನಿದೆ ಸರ್ ಅಂತಂದರೆ ಶುಗರ್ ಕಂಟೆಂಟ್ ಕಮ್ಮಿ ಇರುತ್ತೆ ಸರ್.
ಸಣ್ಣ ಅಕ್ಕಿ ಸರ್. ನಾವು ಸರ್ ಉಣ್ಣಕ್ಕೆ ಚೆನ್ನಾಗಿರುತ್ತೆ ಸರ್. ಚಿತ್ರಾನ್ನ ಮಾಡೋದಕ್ಕೆ ಅದಕ್ಕೆ ಎಲ್ಲದಕ್ಕೂ ಸೂಪರ್ ಕ್ವಾಲಿಟಿ ಬರುತ್ತೆ ಸರ್. ಶುಗರ್ ಕಾಯಿಲೆ ಇದ್ದರೂ ಉಣ್ಬೋದು ಹೇಳಿ. ಹಾಂ, ಶುಗರ್ ಕಾಯಿಲೆ ಇದ್ದರೂ ಸರ್ ಉಣ್ಬೋದು ಸರ್. ಶುಗರ್ಲೆಸ್ ರೈಸ್ ಅಂತೇಳಿ ಇದೆ ಸರ್. ನಾವು ಅದು ಅನ್ನ ಉಣ್ತಿದ್ದಾಗೆ ನಮಗೆ ಗೊತ್ತಾಗುತ್ತೆ ಸರ್, ಇದು ಶುಗರ್ಲೆಸ್ ಇದೆ ಅಂತೇಳಿ ಗೊತ್ತಾಗುತ್ತೆ ಸರ್. ಅದೊಂದು ಸರ್, ಈಗ ಅನ್ನ ಉಣಬಾರ್ದು ಅನ್ನ ಉಂಡ್ರೆ ಇದಾಗುತ್ತೆ ಅಂತೇಳಿ ಎಲ್ಲ ಈಗ ದಿನ ಬಳಕೆಯಲ್ಲಿ ಹೇಳ್ತಾರೆ ಸರ್. ಅದೇನು ಸಂಬಂಧ ಇಲ್ಲ ಸರ್. ನಮ್ಮ ದಿನ ರೂಢಿಯಲ್ಲಿ ಅನ್ನ ಉಣ್ಣಲಿ ಏನೇ ಉಣ್ಣಲಿ ಸರ್, ನಮ್ಮ ಕೆಲಸ ಮಾಡ್ಲಾರ ಸಲಿಗೆ ನಾವು ಹಿಂಗೆ ಸಮಸ್ಯೆಗಳು ಆಟಾಯಿತು ಇದಾಯಿತು, ಅದೇನು ಭತ್ತದಾಗೆ ಏನಿಲ್ಲ ಸರ್. ಅಕ್ಕಿ ತಿನ್ನೋದ್ರಲ್ಲಿಂತ ಅನ್ನ ಉಣ್ಣೋದ್ರಲ್ಲಿಂತ ಅಂತ ಹೇಳ್ತಾರೆ ಸರ್. ಅದೇನು ಸಂಬಂಧ ಇಲ್ಲ ಸರ್. ದುಡಿಬೇಕು ಸರ್, ಊಟ ಮಾಡ್ಬೇಕು ಸರ್, ಕೆಲಸ ಮಾಡ್ಬೇಕು ಸರ್. ಕೆಲಸ ಕಮ್ಮಿ ಅನ್ಸಲಿಂದ ಇವೆಲ್ಲ ಸಮಸ್ಯೆಗಳು ಬರಕತ್ತ ಸರ್. ಸರ, ಈಗ ಭತ್ತದ ಜೊತೆಗೆ ಕೆಲವೊಂದು ಆಯುರ್ವೇದಿಕ ಔಷಧಿಗಳು ಅದಾವ, ನಿಮ್ಗೆ ತೋರಿಸ್ತೀನಿ ಒಂದೊಂದಾಗಿ ನೋಡಿ. ಇದು ಸರ್, ಇದು ಕಾಡಿಗರ್ಲ್ ಅಂತೇಳಿ, ಇದು ಒಣಗಿಸಿ ತಲೆಗೆ ಯೂಸ್ ಮಾಡ್ಬೋದು. ಏನು ಪುಡಿ ಮಾಡಿ ಕೂದಲ ಉದುರ್ಲಾರ್ದಂಗೂ ಮಾಡ್ಬೋದು. ಮತ್ತು ಇದು ಹಸಿ ಇದ್ದಾಗ ಈ ಗಾಯಕ್ಕೆ ಹಚ್ಕೋಬೋದು. ಇದು ಗಾಯಕ್ಕೆ ಒಳ್ಳೆ ಮೆಡಿಸಿನ್. ಇದು ಹಚ್ಚಿದ್ರೆ ನಿಮ್ಗೆ ಯಾವುದೇ ರೀತಿ ಗಾಯ ಒಣಗಿ ಹೋಗುತ್ತೆ, ಮತ್ತು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಇದು ಈ ಹಚ್ಬೋದು ಸರ. ಇದು ಕಾಡಿಗರ್ಲ್ ಅಂತೇಳಿ, ಇದು ನಮ್ಮ ಗದ್ದೆಯಲ್ಲಿ ಅಕ್ಕಪಕ್ಕ ಎಲ್ಲಿ ಹೋದರೂ ಇದು ಭಾಳ ಸಿಗುತ್ತೆ. ಇದು ಸಿಗುತ್ತಾ ಎಲ್ಲಿಯಾದರೂ ಇದು ಯೂಸ್ ಮಾಡ್ಬೋದು, ತಲೆಗೆ ಯೂಸ್ ಮಾಡ್ಬೋದು ಒಣಗಿಸಿ. ಬಟ್ ಇದು ಹಸಿದೂ ಗಾಯಕ್ಕೂ ಯೂಸ್ ಮಾಡ್ಬೋದು, ಒಳ್ಳೆ ಮೆಡಿಸನ್. ಹಾಂ, ಸಿಕ್ಕಾಪಟ್ಟೆ ಸಿಗುತ್ತೆ. ಇದು ಮುಟ್ಟಿದ್ರೆ ಮುನಿ ಅಂತೇಳಿ, ಇದು ಮುಟ್ಟಿದ್ರೆ ಮುನಿ ಅಂತೇಳಿ, ಇದು ಮಹಿಳೆಯರಿಗೆ ಮಹಿಳೆಯರ ಸಮಸ್ಯೆಗೆ ಪರಿಹಾರ. ಇದು ಒಣದು ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರೆ ಕಲ್ಸಕ್ರೆ ಒಳಗೆ ತೊಗೊಂಡ್ರೆ ಔಷಧಿ ತೊಗೊಂಡ್ರೆ ಇದು ಹೆಣ್ಮಕ್ಳು ಕೆಲವೊಂದು ಸಮಸ್ಯೆಗಳು ಆರೋಗ್ಯವಾಗಿ ಇರ್ತಾರೆ ಅಂತೇಳಿ ನಮ್ಮ ಮನಸ್ಸಿಗೆ. ನಮ್ಮ ಏರಿಯಾದಲ್ಲಿ ಇದು ಎಲ್ಲಿಯಾದರೂ ಸಿಗುತ್ತೆ ನಿಮಗೆ. ಇದು ಬಂದು ಒಯ್ಬೋದು ಔಷಧಿ ಅಷ್ಟೇ ಸರ್. ಸರ್, ಇದು ನಮ್ಮದು ಈ ಕಡೆ ಈ ಭಾಗದಲ್ಲಿ ಭತ್ತ ನಾಟಿ ಮಾಡೋ ಪೂರ್ವಕವಾಗಿ ನಾವು ಈ ಆಂಜನೇಯ ದೇವಸ್ಥಾನ, ಇದು ಬದಲಾಪುರ ಸೀಮೆಯಲ್ಲಿ ನಾವು ಈ ಕಡೆ ನಾಟಿ ಮಾಡೋದ್ರಲ್ಲಿ ಮೊದಲು ಇದಕ್ಕೆ ಕಾಯಿ ಹೊಡೆದು ಪೂಜೆ ಗೀಜೆ ಮಾಡಿಂದೆ ನಾಟಿ ಮಾಡ್ತೀವಿ ನಾವು ಭತ್ತ. ಇಷ್ಟು ಎಕರೆ ಇದು ಹೊಲಕ್ಕೆ ಇದು ಒಂದೇ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಮತ್ತು ಪವಿತ್ರವಾದ ದೇವಸ್ಥಾನ ಇದು. ಹಾಂ, ವಿಶೇಷ ಏನಂತಂದ್ರೆ ಸರ, ಈ ಗುಡಿಗೆ ಸರ ಇಲ್ಲಿ ಭತ್ತ ನಾಟಿ ಮಾಡೋತ್ನಾಗಲಿ ರಾಶಿ ಮಾಡೋತ್ನಾಗಲಿ ಮೊದಲು ನಾವು ಇಲ್ಲಿ ನೈವೇದ್ಯ ಕೊಟ್ಟು ಇಲ್ಲಿ ಕಾಯಿ ಹೊಡ್ಕೊಂಡೆ ಮುಂದಿನ ಕೆಲಸ ಚಾಲು ಮಾಡ್ತೀವಿ ಸರ್. ಕೆಲಸ ಚಾಲು ಮಾಡಿದಾಗ ನಮ್ಗೆ ಯಾವಾಗಲೂ ಒಳ್ಳೆಯದೇ ಆಗಿದೆ ಸರ್. ಮತ್ತು ಇದು ಹನುಮಂತ ದೇವರು ಆಯಿತು, ಅಯ್ಯಪ್ಪ ಸ್ವಾಮಿಗಳು ಇಲ್ಲೇ ಮಾಲ ಹಾಕ್ಕೊಂಡು 45 ದಿನ ವೃತ್ತ ಇಲ್ಲೇ ಮಾಡ್ತಾರೆ ಸರ್. ಇಲ್ಲೇ ಇದೆ ಸರ್ ಗುಡಿನೂ ಸರ್, ಇದೇ ಗುಡಿ ಸರ್. ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲೇ ಸರ್ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೋತಾರೆ ಸರ್. ಇಲ್ಲಿ ಯಾವುದೇ ಮನೆಗಳಿಲ್ಲ ಸರ್. ಇಲ್ಲಿ ಭತ್ತ ಗದ್ದೆ ನಡಬರ್ಕಿದೆ ಸರ್. ಎಡದಂಡೆ ಕಾಲುವೆ 10ನೇ ಡಿಸ್ಟ್ರಿಬ್ಯೂಟರ್ ಅಂತೇಳಿ ಸರ್. ಏನು ನೀರು ಹರಿತೈತ್ರಿ? ಹಾಂ ಸರ್, 10 ನಂಬರ್ ಕೆನಲ್ ಅಂತೇಳಿ ಸರ್. ಇಲ್ಲಿಂದ ನೀರು ನಿಮ್ಮ ಗದ್ದೆಗಳಿಗೆಲ್ಲ ಸಪ್ಲೈ ಆಗುತ್ತೆ ಸರ್. ಇಲ್ಲಿ ಗೇಟ್ ಇದೆ ಕಾಡ ಗೇಟ್ ಅಂತೇಳಿ, ಅಲ್ಲಿ ಮುಖಾಂತರ ಎಲ್ಲ ಹೊಲಗಳಿಗೆಲ್ಲ ಸಪ್ಲೈ ಆಗುತ್ತೆ ಸರ್. ಇದು ಎಲ್ಲಿಂದ ಬರುತ್ತೆ ನೀರು? ಇದು ನಾರಾಯಣಪುರ ಡ್ಯಾಮ್ ಸರ್. ನಾರಾಯಣಪುರ ಡ್ಯಾಮ್ಲಿಂದ ಬರುತ್ತೆ ಸರ್. ಎಷ್ಟು ಆಳ ಐತ್ರಿ ಇದು ಸರ್? ಒಂದು 7 ಫೀಟ್ 8 ಫೀಟ್ ಇದೆ ಸರ್. ಹಾಂ ಸರ್. ಎಲ್ಲ ನೀರು ಗದ್ದೆಗಳು ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ ಸರ್. ಯಥೇಚ್ಛವಾಗಿ ನೀರು ಇರುತ್ತೆ ಸರ್. ಯಾವಾಗಲೂ ಏಪ್ರಿಲ್ 10 ತನಕ ನೀರು ಹರಿಯುತ್ತೆ ಸರ್, ಇಷ್ಟೇ ಕಂಟಿನ್ಯೂ. ಭತ್ತ ಕಟಾವಾದ್ಮೇಲೆ ಬಂದಾಗುತ್ತೆ ಸರ್. ಕುಡಿಬೋದು? ನೀರು ಕುಡಿತೀರಿ ಸರ್? ಮೊದಲೆಲ್ಲ ಕುಡಿದೀವಿ ಸರ್, ಈಗೆಲ್ಲ ಸ್ವಲ್ಪ ನೆಗಟಿವ್ ಬರುತ್ತೆ, ಅದು ಬರುತ್ತೆ ಅಂತೇಳಿ ಬಿಟ್ಟಿವಿ ಸರ್. ಹಾಂ ಸರ್. ಆದರೆ ಇದರಲ್ಲಿ ನೀರು ಚೆನ್ನಾಗಿದೆ ಸರ್ ಕುಡಿಲಿಕ್ಕೆ, ಸ್ವೀಟ್ ಇರುತ್ತೆ ಸರ್ ನೀರು. ಬಟ್ ಈಗ ಡ್ಯಾಮ್ನಿಂದ ಬಂದಿರೋ ನೀರು? ಹಾಂ, ಡ್ಯಾಮ್ನಿಂದ ಬಂದಿರೋ ನೀರು ಸರ್. ಅದೊಂದು ಸರ್, ಎಲ್ಲ ಹೊಲದ ನೀರು ಅವು ಇವು ಬಿದ್ದಿರ್ತಂತೆ ಸ್ವಲ್ಪ ಕುಡ್ಲಿಕ್ಕೆ ಹಿಂಜರಿತಾರೆ ಸರ್. ಇದು ಎಣ್ಣೆ ಪಣ್ಣಿ ಹೊಡೆದ ಗೊಬ್ಬರ ನೀರು ಬಿದ್ದಿರ್ತಂತೆ ಹಿಂಜರಿತೀರಿ ಸರ್ ಅಷ್ಟೇ. ಅಧ್ಯಕ್ಷರ, ಈಗ ನಿಮ್ಮ ಊರಿನಲ್ಲಿ ಮತ್ತೆ ಏನು ವಿಶೇಷ? ನಿಮ್ಮ ಊರೊಳಗೆ ಮತ್ತೇನು ವಿಶೇಷ? ನಮ್ಮೂರಲ್ಲಿ ರೀ, ಈಗ ಭತ್ತ ಕಟಾವು ಅಂದಮೇಲೆ ನಾವು ಹುಲ್ಲು ಫ್ರೀ ಕೊಡ್ತೀವಿ ರೀ. ಯಾವುದೇ ರೀತಿ ಚಾರ್ಜಸ್ ತೊಗೊಳಲ್ಲ ನಾವು. ಎಲ್ಲ ದನಗಳಿಗೆ ಫ್ರೀ ಕೊಡ್ತೀವಿ ನಾವು. ಫ್ರೀ ಕೊಡ್ತೀವಿ ಎಲ್ಲ ತಾಲೂಕಿಗೆ, ಜಿಲ್ಲೆಗೆ. ಯಾರು ಬಂದ್ಬೇಕು? ಸುತ್ತಮುತ್ತ ಒಯ್ತಾರೆ. ನಮ್ಮ ಬಿಜಾಪುರ ಜಿಲ್ಲೆ ತನಕ ಒಯ್ತಾರೆ ನಮಗೆ. ಹಾಂ,
ಯಾಕೆ ಎಲ್ರಿ ಭಾಳ ನಮ್ಮ ಇಲ್ಲಿ ದನಗಳ ಏರಿಯಾ ಕಮ್ಮಿ ಅದ್ರಿ, ಇದು ಮೇವಿನ ಜಾಸ್ತಿ ಅದ್ರಿ. ಮೇವು ಜಾಸ್ತಿ ಆಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಸ್ಟಾಕ್ ಮಾಡ್ಕೋತೀವಿ. ಉಳ್ಕಿದ್ದೇನದ ಪಕ್ಕದ ಜಿಲ್ಲೆದವ್ರಿಗೆ ತಾಲೂಕಿನವ್ರಿಗೆ ಫ್ರೀ ಕೊಡ್ತೀವಿ ನಾವು. ಇದನ್ನ ಹೆಂಗ್ ಒಯ್ಯೋದು ಹೆಂಗ ಏನ ತಾವ ಬಂದು ಬಿಡೋದ ಅಥವಾ ಅವಲ್ದವ್ರಿಗೆ ಬಂದು ಫಸ್ಟ್ ಕೇಳ್ಬೇಕ? ಇಲ್ಲ, ತಾವೇ ಬಂದು ಬೆಳ್ಕೊಂಡು ಹೋಗ್ಬೋದು, ಒಯ್ದು ಬಿಡ್ಬೋದು, ಯಾರಿಗೆ ಕೇಳೋದಿಲ್ಲ ಒಯ್ಬೋದು. ಎಲ್ಲ ರೈತರು ಇಲ್ಲಿ ಕೊಡ್ತಾರ, ಹಂಗೇನಿಲ್ಲ. ಯಾಕಿಂತ ಪ್ರೇಮ ನಿಮ್ಗೆ? ಇಲ್ಲ, ಈಗ ಅದು ಇರೋದೇ ದನಗಳಿಗೋಸ್ಕರ, ಮೇವು ಇರೋದೇ ದನಗಳಿಗೋಸ್ಕರ. ಸುಟ್ರೆ ಏನು ಬರಲ್ಲ. ನಾವು ಜಾಸ್ತಿ ಇಲ್ಲಿ ಜಾನುವಾರುಗಳು ತಿನ್ಲಿ ಅನ್ನೋ ಉದ್ದೇಶಕ್ಕೆ ನಾವು ನಮ್ಗೆ ಬೇಕಾದ ಸಂಬಂಧಿಕರಿಗೆ, ನಮ್ಮ ಫ್ರೆಂಡ್ಸ್ಗಿರಿ ಯಾರಿದ್ದವರಿಗೆ ನಾವು ಫೋನ್ ಮಾಡಿ ಕರೆಯೋ ಮುಖಾಂತರ ಹೇಳಿ ಇಂಥ ಲಿಂಗ ವೈರಿ ಸುಮ್ಮನೆ ಸುಟ್ಟು ಓದ್ತತಿ ಇಂಥಲ್ಲಿ ವೈರಿ ಅಂತೇಳಿ ಹೇಳಿ ಕಳಿಸ್ತೀವಿ. ಅವ್ರೇನೋ ಪೆಂಡಿ ಗಿಂಡಿ ಕಟ್ಸು ಅಂತಂದ್ರು ಪೆಂಡಿ ಕಟ್ಸಿ ಅವ್ರ ಪೆಂಡಿ ಏನ್ ಚಾರ್ಜ್ ಕೊಡ್ತಾರ ಹಂಗಾರ ಒಯ್ಲಿ ಪೆಂಡಿಯರ ಕಟ್ಸ್ಕೊಂಡು ಒಯ್ಲಿ. ಓಕೆ, ಒಳ್ಳೆ ಮಾಹಿತಿ. ಓಕೆ ವೀಕ್ಷಕರೇ, ಈ ಒಂದು ಏನು ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಸಾವಿರಾರು ಎಕರೆ, ಇದು ಕಡಿಮೆ ಆಯಿತು, ಲಕ್ಷಾನುಗಟ್ಲೆ ಎಕರೆಗಟ್ಟಲೆ ಇಲ್ಲಿ ಭತ್ತವನ್ನು ಬೆಳೀತಾರೆ. ಅಂದರೆ ಕವಳಿ ಅಂತ ಅಂದು ಹೇಳ್ತೀವಲ್ಲ, ಈ ಭತ್ತವನ್ನು ಬೆಳೀತಾರೆ. ಈ ಭತ್ತವನ್ನು ಬೆಳೆದ ಮೇಲೆ ಇಲ್ಲಿ ಸಾಕಷ್ಟು ನೆಲ್ಲುಲ್ಲು ಸಿಗುತ್ತೆ. ಈ ನೆಲ್ಲುಲ್ಲನ್ನು ಉಚಿತವಾಗಿ ಕೊಡ್ತಾರೆ. ಯಾರು ಗದ್ದಿಗಾರ ಹೋಗಿ ಉಚಿತವಾಗಿ ತೊಗೊಂಡು ಟ್ಯಾಕ್ಟ್ರಿನೋ ಲಾರಿನೋ ತೊಗೊಂಬಂದು ತುಂಬ್ಕೊಂಡು ಹೋಗ್ಬೋದು. ಇನ್ನೂ ಒಂದು ಈ ಒಯ್ಲಿಕ್ಕೆ ಸರಳ ಮಾರ್ಗ ಏನಂದರೆ, ಇಲ್ಲಿ ಮಷಿನ್ಗಳದಾವು, ಅವನ್ನ ಪೆಂಡಿ ಕಟ್ಟಿ ಕೊಡುತ್ತಾ, ಅದಕ್ಕೊಂದಿಷ್ಟು ಚಾರ್ಜ್ ಅಂತಿರುತ್ತೆ. ಬೇಕಾದ್ರೆ ಆ ಪೆಂಡಿ ಕಟ್ಕೊಂಡು ಹೋಗ್ಬೋದು. ಬೇಡ ನಮ್ಗೆ ಅದು ದುಡ್ಡು ಖರ್ಚಾಗುತ್ತಾ ಬೇಡ ಅಂದ್ರೆ ಹಂಗೆ ಬೇಕಾದ್ರೆ ನೀವು ವರಿಗಟ್ಲೆ ಕಟ್ಕೊಂಡು ತೊಗೊಂಡು ಹೋಗ್ಬೋದು, ಉಚಿತ. ಯಾರನ್ನೂ ಏನು ಕೇಳೋ ಅವಶ್ಯಕತೆ ಇಲ್ಲ. ಎಲ್ಲಿ ನಿಮ್ಗೆ ಹುಲ್ಲು ಸಿಗುತ್ತಾ ಅಲ್ಲಿ ಒಂದು ಟ್ಯಾಕ್ಟ್ರಿ ತರಿಸಿ ಏರ್ಕೊಂಡು ನೀವು ಹೋಗ್ಬೋದು ವೀಕ್ಷಕರೇ. ಇಂಥ ಅವಕಾಶ ಯಾರಿಗೆ ಸಿಗುತ್ತೆ? ದನಗಳಿಗಂತನ ಅವರು ಪ್ರೇಮದಿಂದ ಉಚಿತವಾಗಿ ಕೊಡ್ತಾರೆ. ನಮ್ಮಲ್ಲಿ ಏನಾರು ಒಂದು ಜಸ್ಟ್ ಒಂದು ಬಂಡಿ ಮೇವು ಯಾರ್ದಾರು ಸೊಪ್ಪಿ ಏನಾರು ತೊಗೊಂಡ್ರೆ 2,000 3,000 ಕೊಡು 1,000 ಕೊಡು ಅಂತ ಕೇಳ್ತಾರೆ. ಇಲ್ಲಿ 2,000 ಬೇಡ 1,000 ಬೇಡ, ನಿಮ್ಮದೇ ಆದ ಪೆಟ್ರೋಲ್ ಖರ್ಚು ಹಾಕ್ಕೊಂಡು ಒಂದು 5,000 ಖರ್ಚು ಮಾಡ್ಕೊಂಡು ಬಂದು ಇನ್ನೆಲ್ಲೂ ಹೈರಿ ವೀಕ್ಷಕರೇ. ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮದವರಿಗೆ ನಿಮ್ಮ ಕಡೆಯಿಂದ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸೋಣ. ಧನ್ಯವಾದಗಳು ಸರ್. ಉಚಿತವಾಗಿ ಕೊಡ್ತಕ್ಕಂಥ ನಿಮ್ಮೆಲ್ಲ ಊರಿನ ಗ್ರಾಮದವರಿಗೂ ನಿಮಗೂ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಮುದನೂರು ಗ್ರಾಮದ ಭತ್ತದ ಕಥೆಯನ್ನು ಕೇಳಿದ್ರಿ. ತುಂಬ ಚೆನ್ನಾಗಿತ್ತು. ಏನಿದ್ರು ಯಾವ ರೀತಿಯಾಗಿ ಬೆಳೀತಾರೆ, ಇಲ್ಲಿ ಸಿಗ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ಗಿಡಮೂಲಿಕೆಗಳನ್ನು ಕೂಡ ತೋರಿಸಿದರು ಗ್ರಾಮದ ಅಧ್ಯಕ್ಷರು, ಜೊತೆಗೆ ರೈತರು ಎಲ್ಲರೂ ಇದ್ದರು. ಇದು ತುಂಬ ಚೆನ್ನಾಗಿದೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಹೊಸ ರೈತರ ಕತೆ ಇನ್ಯಾವುದೋ ಕಥೆಗಳೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.